ಡ್ಯಾಡಿ, ಇವತ್ತು ನೀನು ಇಲ್ಲೇ ಎಲ್ಲೂ ಇದೆಯಾ, ನೋಡ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಾನಿನ್ನ ನೋಡೋಕ್ಕಾಗ್ತಿಲ್ವಲ್ಲ ಅನ್ನೋದಷ್ಟೇ ಗೊತ್ತಾರು. ಬಟ್ ಏನು ಗೊತ್ತಾ, ನಿನ್ನ ಥರನೇ ನಾನು ತುಂಬ ಚೆನ್ನಾಗಿ ನೋಡ್ಕೊಳೋ, ನನಗೆ ಫಸ್ಟ್ ಪ್ರಿಯಾರಿಟಿ ಕೊಡೋ ಡಿಸಿಪ್ಲಿನ್ ಜೆಂಟಲ್ಮನ್ ಸಿಗ್ತಿಲ್ಲ. ಸೊ ಐ ಡಿಸೈಡೆಡ್ ಟು ಮ್ಯಾರಿ ಹಿಮ್. ಐ ಹೋಪ್ ಯು ವೆರಿ ಪ್ರೌಡ್ ಆಫ್ ಮೈ ಚಾಯ್ಸ್. ನಾನು ಯಾವತ್ತೂ ನೀನು ತಲೆ ತೆಗೆಸೋ ಕೆಲಸ ಮಾಡಿಲ್ಲ, ಯಾವತ್ತೂ ಮಾಡೋದೂ ಇಲ್ಲ. ಐ ಲವ್ ಯು ಆ್ಯಂಡ್ ಐ ಮಿಸ್ ಯು ಸೋ ಮಚ್. ನಂಗೆ ಗೊತ್ತು ಈ ಮದುವೆ ನಿನ್ನ ಬ್ಲೆಸ್ಸಿಂಗ್ಸಿಂದನೇ ಆಗ್ತಿರೋದಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಐ ಲವ್ ಯು. ಎಲ್ಲರಿಗೂ ಅಪ್ಪ ಸೂಪರ್ ಹೀರೋ, ಆದರೆ ನನಗೆ ನೀನೇ ನನ್ನ ಸೂಪರ್ ಹೀರೋ. ಯು ಟಾಟ್ ಮೀ ಹೌ ಟು ಫೈಟ್ ಲೈಫ್ ಆ್ಯಂಡ್ ಓವರ್ಕಮ್ ಫೇಲಿಯರ್ಸ್. ಇವತ್ತು ಎಲ್ಲರ ಮುಂದೆ ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ, ವಾಟ್ ಎವರ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ಯು. ನೀನು ಒಬ್ಬಳಿರಲಿಲ್ಲ ಅಂತಿದ್ರೆ ನಾನು ಏನೇನೂ ಅಲ್ಲ. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಆ್ಯಂಡ್ ಬೀಂಗ್ ಮೈ ಶ್ಯೂರ್ ಲೀಡರ್. ಒಂದೊಂದ್ಸರಿ ಅನುಷಾ ಪ್ಲೀಸ್ ಕಿಲಿಗೆ ತೆಗಿಬೇಡ ಅಂತ್ಯ, ಇನ್ನೊಂದ್ಸರಿ ನಿನ್ನ ಬಿಟ್ಟು ಹೆಂಗಿರ್ಲಿ ಮಕ್ಕಳು ಅಂತ್ಯ. ಇದೆರಡರ ಮಧ್ಯೆ ನಾನು ಏನು ಹೇಳ್ಬೇಕು ಅಂತಲೇ ನನಗೆ ಗೊತ್ತಾಗಲ್ಲ. ಬಟ್ ಆಲ್ ಐ ವಾಂಟ್ ಟು ಸೇ ಇಸ್, ನೀನಂದರೆ ನನಗೆ ತುಂಬ ಇಷ್ಟ. ಯು ಆರ್ ಮೈ ಫೇವ್ರೆಟ್. ಲೈಕ್ ಮಾಮ್ ಲೈಕ್ ಡಾಟರ್ ಅಂತಾರಲ್ಲ, ಆ ಥರ ನಾನು ಯಾವಾಗಲೂ ನಿನ್ನ ಥರನೇ ಬದುಕ್ತೀನಿ, ತುಂಬ ಸ್ಟ್ರಾಂಗ್ ಆಗಿ. ಅನುಷಾ ಇವಾಗ ಯಾವ ಸ್ಟ್ಯಾಂಡರ್ಡು? ಅನುಷನ್ ಕಾಲೇಜಿಂದ ಎಷ್ಟು ವರ್ಷ ಇದೆ? ಇನ್ನು ಎಷ್ಟು ವರ್ಷ ಆದ್ಮೇಲೆ ಮದುವೆ ಮಾಡ್ಕೊಳೋದು ಅಂತ ಯಾವಾಗಲೂ ಕೇಳಿ ಒಂದು ದಿವಸ ನಿನ್ನ ಡಿಸಿಷನ್ ಮೇಲೆ ನಂಬಿಕೆ ಇದೆಯಮ್ಮ, ನೀನು ಹುಡುಗನ ಇಷ್ಟಪಟ್ಟಿದ್ಯಾ ಅಂದರೆ ನನಗೂ ಇಷ್ಟನೇ ಅಂತ ಹೇಳಿ ಈ ಮದುವೆಗೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ. ನನ್ನೆಲ್ಲ ಬಿಟ್ಟು ಅಷ್ಟು ದೂರ ನೀನು ಇರೋಕ್ಕಾಗುತ್ತಾ ಅಂತ ನೀನು ಕೇಳಿದೆ ಅಲ್ವಮ್ಮ? ಇಲ್ಲ, ನಿನ್ನೆಲ್ಲ ಬಿಟ್ಟು ಇರೋ ಶಕ್ತಿ ನಿಜವಾಗ್ಲೂ ನನಗಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿನೂ ಹರ್ಷಿತ್ ನಾನು ಕೊಟ್ಟು ನೋಡ್ಕೊತಾರೆ ಅನ್ನೋ ನಂಬಿಕೆ ಮಾತ್ರ ಇದೆ. ಅನುಷನ್ ಮದುವೆ ಒಂದು ನೋಡ್ಬಿಟ್ರೆ ಸಾಕು, ಇನ್ನು ಗಂಡು ಮಕ್ಳದೆಲ್ಲ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ ಅಂತ ಯಾವಾಗಲೂ ಪ್ರತಿ ಸರಿ ಹೇಳ್ತಾ ಇದ್ರಿ. ಇವಾಗ ನೀವಿಬ್ಬರು ನನ್ನ ಮದುವೆ ತುಂಬ ಚೆನ್ನಾಗಿ ನಿಂತ್ಕೊಂಡು ಓಡಾಡ್ತಾ ಇದ್ದೀರಾ. ನೀವಿಬ್ಬರು ನೋಡೋದಕ್ಕೆ ನಂಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ನ ಮೊಮ್ಮಗಳು ತುಂಬ ಚೆನ್ನಾಗಿ ಆಡಾಡ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಎಲ್ಲರ ಹತ್ರ ಹೇಳ್ತೀಯ. ಯಾರ ಹತ್ರ ಹೆಂಗೆ ನಡ್ಕೊಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ಯಾ. ಲೈಫಲ್ಲಿ ಏನೇ ಆದರೂ ಖುಷಿಯಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಟ್ರಿಪ್ಸ್ ಹೊಡ್ಕೊಂಡು ಏನೇನು ಬೇಕೋ ಎಲ್ಲ ಮಾಡು ಅಂತ ಕಳಿಸ್ಕೊಟ್ಟಿದ್ಯಾ. ನನಗಿರೋ ಒನ್ ಆ್ಯಂಡ್ ಓನ್ಲಿ ಅಜ್ಜಿ ನೀನು. ಸೊ ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ದ ಬೆಸ್ಟ್ ಗಿಫ್ಟ್ ದಟ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಗೇವ್ ಮೀ ವಾಸ್ ಮೈ ಬ್ರದರ್ಸ್. ನನ್ನ ತಮ್ಮಂದಿರೇ ನನಗೆಲ್ಲ ಅಂತ ಅದು ಎಷ್ಟು ಸರಿ ಎಲ್ಲರಿಗೂ ಹೇಳ್ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಇವತ್ತುವರೆಗೂ ಯಾವತ್ತೂ ಒಬ್ರೊಬ್ಬರು ಬಿಟ್ಟಿರಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಭಯ ಆಗುತ್ತೆ. ಆ್ಯಂಡ್ ರಿಯಾಲಿಟಿ ಹತ್ರ ಬರ್ತಿದ್ದಾಗ ತುಂಬ ಕೂಗೋ ಥರ ಅನಿಸುತ್ತೆ. ನನ್ನ ವಾಟ್ಸಪ್ ಟೆಕ್ಸ್ಟ್ಸಲ್ಲಿ ಬರೀ ನೀವು ನನಗೆ ಫೋನ್ಪೇ ಸ್ಕ್ಯಾನರ್ಸ್ ಕಳಿಸ್ಬಿಟ್ಟು ಫೋನ್ ಮಾಡ್ತೀರಾ ಪ್ರತಿ ಸರಿ, ಅನುಷಾ 50 ರೂಪೀಸ್, ಅನುಷಾ 500 ರೂಪೀಸ್ ಅಂತ. ಅವಾಗ ಜಗಳ ಮಾಡ್ತೀನಿ, ಇಲ್ಲ ನಾನು ಹಾಕಲ್ಲ, ನಾನು ಕೊಡಲ್ಲ ಅಂತ. ಬಟ್ ನಾನು ಹೋದ್ಮೇಲೆ ಯಾರು ಕೊಡ್ತಾರೆ ಅಂತ ಅನಿಸುತ್ತೆ. ನನ್ನ ಬಿಟ್ಟು ನೀವು ಹೆಂಗಿರ್ತೀರಾ ಅಂತ ನಂಗೆ ಊಹಿಸ್ಕೊಡೋದಕ್ಕೂ ಆಗಲ್ಲ. ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಪೊಸೆಸಿವ್. ಐ ಹೋಪ್ ಯು ಗೈಸ್ ನೋ ಇಟ್. ಸೊ ಯಾರು ನನ್ನ ಸ್ಥಾನ ತಗೊಳೋದಕ್ಕಾಗಲ್ಲ. ನನ್ನ ತಮ್ಮಂದಿರು, ಬರೀ ನನ್ನ ತಮ್ಮಂದಿರು ಮಾತ್ರ. ಯು ಗೈಸ್ ನೋ ದಟ್ ರೈಟ್? ಏನೇ ಆದರೂ ನಾವು 3 ಜನ ಮಾತ್ರ ಒನ್ ಟೀಮ್, ಬೇರೆ ಮಿಕ್ಕಿದ ಎಲ್ಲರೂ ಇನ್ನೊಂದು ಟೀಮ್. ಯು ಗೈಸ್ ಆರ್ ಮೈ ವೀಕ್ನೆಸ್. I love you so much and I really miss you. ಮಾಮ, ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನನ್ನ ನಾಮಕರಣ ಮಾಡಿಸಿದ್ದು ಮಾಮನೇ, ನಿನ್ನ ನಾಮಕರಣಕ್ಕೆ ದೊಡ್ಡ ತೊಟ್ಲು ಮಾಡಿಸಿದ್ದು ಮಾಮನೇ ನೀನು ನಾಮಕರಣ ಮಾಡಿದ್ದು ಅಂತ ಪ್ರತಿ ಸರಿ ಇವಾಗವರೆಗೂ ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಇವಾಗ ನೋಡು, ನೀನು ನನ್ನ ಮದುವೆ ಮಾಡೋ ಟೈಮ್ ಬಂದ್ಬಿಡ್ತು. ಆ್ಯಂಡ್ ಅದೇ ನೀನು ನನಗೆ ಚಿಕ್ಕ ಚಿಕ್ಕ ಪುಟ್ಟು ಫ್ರಾಕ್ಸ್ ತೊಗೊಂಬಂದು ಹಾಕ್ಸಿ ಫೋಟೋ ತೆಗ್ಸೋದೇ ನಿನ್ನ ಖುಷಿ ಯಾವಾಗಲೂ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ನಾನು ಮುಸ್ಕ ಹಾಕ್ಸಿ ಬಾಸಿಂಗ ಕಳಿಸಿ ನನ್ನ ಮದುವೆ ಮನೆಗೆ ಕರ್ಕೊಂಡು ಹೋಗೋ ಟೈಮ್ ಬಂದೇ ಬಿಡ್ತು. ನೀನು ಯಾವಾಗಲೂ ನನಗೆ ಆಟ ಮಾಡಿದಾಗಲೆಲ್ಲ ಉಪ್ಪು ತುಪ್ಪ ಅನ್ನ ತಿನ್ನಿಸ್ತಾ ಇದ್ದೆ, ನಗ್ತಾ ಇದ್ದೆ. ನಾನು 3 ಇರಿಸ್ತೀನಿ ಮಗನೇ, ಅಷ್ಟರಲ್ಲಿ ತಿನ್ನಬೇಕು ಅಂತ.
ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟೆ ಅಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮಾಮ, ನಿಂಗೆ ಜ್ಞಾಪಕ ಇದೆಯಾ? ನೀನು ಯಾವಾಗಲೂ ನಾನು ಚಿಕ್ಕವಳಿರ್ಬೇಕಾದ್ರೆ ಗಾಡಿಲಿ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನಾಗಿ ಮಶ್ರೂಮ್ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಅವಾಗ ನಾನು ದಿನ ಪೂರ್ತಿ ಕೂತ್ಕೊಂಡು ಅಳ್ತಾ ಇದ್ದೆ, ಯಾವಾಗಲೂ ನಂಗೆ ಮಶ್ರೂಮ್ ಕಟಿಂಗ್ ಮಾಡಿಸ್ತೀರಾ, ನಂಗೆ ಮೋಸ ಮಾಡಿ ಮಶ್ರೂಮ್ ಕಟಿಂಗ್ ಮಾಡಿಸ್ತೀರಾ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಖರಾಬಾಗಿ ಕಾಣಿಸ್ತಾ ಇದ್ದೆ. ಅವಾಗ ನಿನ್ನೆಲ್ಲ ಸಮಾಧಾನ ಮಾಡಿಸಿ ಕರ್ಕೊಂಡೋಗಿ ಪ್ರತಿ ಸರಿ ಅದೇ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾ ಇದ್ದೆ. ಆ್ಯಂಡ್ ಅಮ್ಮಿ ಚಿಕ್ಕ ವಯಸ್ಸಿಂದ ಇವಾಗವರೆಗೂ ಇರೋ ಒಬ್ಬಳೇ ಅಕ್ಕ. ನನಗೂ ನಿಮಗೂ ತುಂಬ ಅಟ್ಯಾಚ್ಮೆಂಟ್ ಇದೆ. ಆ್ಯಂಡ್ ನೀನು ಉಡ್ಸೋ ಸೀರೆ ಬಿಟ್ಟು ನಂಗೆ ಬೇರೆ ಯಾರೇ ಉಡ್ಸೋರು ನಂಗೆ ಇಷ್ಟ ಆಗಲ್ಲ. ನನಗೆ ಪ್ರತಿ ಸರಿ ನೀನೇ ಬೇಕು ಅಂತ ಹಠ ಮಾಡ್ತೀನಿ. ನಾನೇನೋ ತುಂಬ ಮಿಸ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನಾನು ನನ್ನ ಮತ್ತೆ ಹರ್ಷದ ಬಗ್ಗೆ ಫಸ್ಟ್ ಹೇಳಿದ್ದೆ ನಿಮ್ಮೆಬ್ಬರ ಹತ್ರ. ಆ್ಯಂಡ್ ಮಾಮ ಕೇಳಿದ ಒಂದೇ ಕ್ವೆಶ್ಚನ್ನು, ನಿನ್ಗಿಷ್ಟನಾ, ನೀನು ಚೆನ್ನಾಗಿರ್ತೀಯ, ನೀನೇನಾದರೂ ಫೇಸ್ ಮಾಡ್ತೀಯಾ ಅಂತ. ನಿನ್ನ ಡೆಸಿಷನ್ಗೆ ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತೀವಿ. ನಿನ್ನ ಇಷ್ಟನೇ ನಮ್ಮ ಇಷ್ಟ. ನನಗೆ ಗೊತ್ತು ಯು ಮೆಚ್ಯೂರ್ ಎನಫ್ ಟು ಹ್ಯಾಂಡಲ್ ದಿಸ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮಾಮ, ನನಗೆ ಯಾವಾಗಲೂ ಸಪೋರ್ಟ್ ಮಾಡಿರೋದಕ್ಕೆ ಆ್ಯಂಡ್ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ. ಥ್ಯಾಂಕ್ ಯು ಗೈಸ್ ಸೋ ಮಚ್. ಅಪ್ಪಿ ಗಜಿ ನಾನಿಬ್ಬರು ಅಣ್ಣಂದಿರು. ನಾನು ಸ್ಕೂಲ್ ಟೈಮಲ್ಲಿ ಯಾವಾಗಲೂ ಲೇಟಾಗಿ ಹೋಗ್ತಾ ಇದ್ದೆ. ಆ್ಯಂಡ್ ಬಸ್ ಮಿಸ್ ಆದಾಗೆಲ್ಲ ನಮ್ಮ ಮನೆಗೆ ಬಂದರೆ ಡ್ಯಾಡಿ ಬೈತಾರೆ ಅಂತ ಅಂದ್ಬಿಟ್ಟು ಆ ಮನೆಗೆ ಓಡೋಗ್ತಾ ಇದ್ದೆ. ಹೋಗ್ಬಿಟ್ಟು ಅಪ್ಪಿ ಲೇಟ್ ಆಗಿಬಿಟ್ಟಿದೆ, ನಂಗೆ ಬೇಗ ಕರ್ಕೊಂಡೋಗಿ ಬಸ್ ಹತ್ರ ಬಿಡು, ಇಲ್ಲ ಬಸ್ ಮಿಸ್ ಆಗೋಗುತ್ತೆ ಅಂತ ಸಖತ್ ಹಿಂಸೆ ಮಾಡ್ತಾ ಇದ್ದೆ. ಯಾವಾಗಲೂ ಲೇಟಾಗಿ ಹೋಗ್ತೀಯ ಅಂತ ಬೈಸ್ಕೊತಾ ಇದ್ದೆ. ಬಟ್ ಅದೇ ಕೆಲಸ ಮಾಡ್ತಾ ಇದ್ದೆ. ಯಾವಾಗಲೂ ಅವನ ಹತ್ರನೇ ಓಡೋಗ್ತಾ ಇದ್ದೆ. ಸ್ಕೂಲಿಗೆ ಬಿಡು, ಬಾ ಲೇಟ್ ಆಗೋಯ್ತು ಬಾ ಅಂತಂದ್ಬಿಟ್ಟು. ಆ್ಯಂಡ್ ನನ್ನ ಪ್ರಾಜೆಕ್ಟ್ಸ್ ಮಾಡ್ಕೊಳೋದಕ್ಕೆ ಗಜಿ ಅದೆಷ್ಟು ಕಷ್ಟಪಟ್ಬಿಟ್ಟಿದೆ. ನಾನು ಪ್ರತಿ ಸರಿ ನಾನು ಎಲ್ಲ ಚಿಕ್ಕ ಪ್ರಾಜೆಕ್ಟ್ಸು ಎಲ್ಲ ಗಜಿನೇ ಮಾಡ್ಕೊಳ್ತಾ ಇದ್ದಿದ್ದು. ಅವಾಗ ಪ್ರಾಜೆಕ್ಟ್ಸ್ ಮಾಡ್ಕೊಳೋದಕ್ಕೆ ಅಷ್ಟು ತಲೆ ಕೆಡಿಸ್ಕೊತಾ ಇದ್ದ. ಇವಾಗ ಮದುವೆ ಡೆಕೋರೇಷನ್ಸ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊತಾ ಇದ್ದಾನೆ. ಅವಾಗ ಅಪ್ಪಿ ಸ್ಕೂಲ್ ಬಿಡೋದಕ್ಕೆ ಲೇಟ್ ಆಯಿತು ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊತಾ ಇದ್ದ. ಇವಾಗ ಕಾರ್ಡ್ ಕೊಡೋದಕ್ಕೆ ಲೇಟ್ ಆಯಿತು ಅಂತ ತಲೆ ಕೆಡಿಸ್ಕೊತಾರೆ. ಎಲ್ಲ ಸಿಚುವೇಶನ್ ಒಂದೇ, ಬಟ್ ಟೈಮ್ ಎಷ್ಟು ಬೇಗ ಹೊರಟೋಯ್ತಲ್ಲ. ಆ್ಯಂಡ್ ನಾನು ಅದಕ್ಕೇನೇನು ಇಬ್ಬರು ಪಾಪ ಅನ್ಸುತ್ತೆ. ಅದಕ್ಕೆ ಇಬ್ಬರು ತುಂಬ ಇನ್ನೋಸೆಂಟ್. ಆ್ಯಂಡ್ ಇಬ್ಬರು ಯಾವಾಗಲೂ ಒಂದೇ ಹೇಳೋದು ನನಗೆ, ನಮ್ಮ ಥರ ನಾರ್ಮಲ್ ಲೈಫ್ ಲೀಡ್ ಮಾಡಬೇಡ, ನೀನು ಖುಷಿಯಾಗಿರು, ದೂರ ಹೋಗ್ತಾ ಇದೀಯ ಅಂತ ಬೇಜಾರು ಮಾಡ್ಕೊಬೇಡ, ಯಾವಾಗಲೂ ನಿನ್ನ ಜೊತೆ ನಾವಿರ್ತೀವಿ, ಇಬ್ಬರು ತುಂಬ ಖುಷಿಯಾಗಿರಿ, ನಾರ್ಮಲ್ ಲೈಫ್ ಲೀಡ್ ಮಾಡಬೇಡಿ ಅಂತಲೇ ನೀವು ಯಾವಾಗಲೂ ಹೇಳ್ಕೊಟ್ಟಿದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ದೊಡ್ಡಮ್ಮ, ನನ್ನ ಚಿಕ್ಕ ವಯಸ್ಸಿನ ಮೇಕಪ್ ಆರ್ಟಿಸ್ಟ್ ನೀವು. ನನಗೆಲ್ಲ ಫಂಕ್ಷನ್ಗೂ ರೆಡಿ ಮಾಡ್ತಾ ಇದ್ದಿದ್ದು ನೀವೇ. ಆ್ಯಂಡ್ ದೊಡ್ಡಪ್ಪ, ನಮ್ಮನ್ನ ಪ್ರತಿ ಸರಿ ಟ್ರಿಪ್ ಹೋಗ್ಬೇಕಂದ್ರೆ ಎಲ್ಲೇ ಎಷ್ಟೇ ದೂರ ಆಗಿರಲಿ ನಮ್ಮ ಕ್ವಾಲಿಸ್ನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರಿ. ಇಲ್ಲಿಂದ ಮುಂಬೈಗೆ ಕ್ವಾಲಿಸಲ್ಲಿ ಕರ್ಕೊಂಡು ಹೋಗಿದ್ರಿ. ಸೊ ಯಾವಾಗಲೂ ಟ್ರಿಪ್ಸ್ ಕರ್ಕೊಂಡು ಹೋಗ್ತಾ ಇದ್ವಿ. ಅದೆಲ್ಲ ತುಂಬ ಮೆಮೊರೇಬಲ್ ಆಗಿದೆ ನನಗೆ. I must take this opportunity to thank my mother-in-law. ನಾನು ಹರ್ಷದಲ್ಲಿ ತುಂಬ ಇಷ್ಟಪಟ್ಟಿದ್ದು ಸ್ಟಾರ್ಟಿಂಗಲ್ಲಿ, ಅವ್ರು ತುಂಬ ಜೆಂಟಲ್ಮೆನ್ ಟೈಪ್ಸ್ ಅಂತ. ಆ್ಯಂಡ್ ಇಟ್ ಇಸ್ ಆಲ್ ಬಿಕಾಸ್ ಅವರಮ್ಮ ಆ ಥರ ಅವ್ರನ್ನ ಬೆಳೆಸಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹರ್ಷದನ್ನ ಆ ಥರ ಬೆಳೆಸಿರೋ ರೀತಿಗೋಸ್ಕರ. ಆ್ಯಂಡ್ ಏನೇ ಆದರೂ ನಮ್ಮಿಬ್ಬರು ಮಧ್ಯೆ ನೀವೇ ಅದಕ್ಕೆ ಜುಡ್ಲ ಬಿಡಿಸೋದಾಗಲಿ, ಏನೇ ಮಾಡೋದಾಗಲಿ, ನಾವಿಬ್ಬರು ಕನ್ವಿನ್ಸ್ ಮಾಡೋದಾಗಲಿ ಎಲ್ಲ ನೀವೇ ಮಾಡ್ತೀರಾ. ಆ್ಯಂಡ್ ಇದುವರೆಗೂ ಒಂದು ಸರಿನೂ ನೀವು ಹರ್ಷದ ಸೈಡ್ ತೊಗೊಂಡಿರೋದು ನಾನು ನೋಡಲೇ ಇಲ್ಲ. ಪ್ರತಿ ಸರಿ ಏನೇ ಆದರೂ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತೀರಾ. ಇನ್ನು ನನಗೆ ಹೇಳ್ಕೊಡ್ತೀರಾ, ಅವ್ರಿಗೆ ಬುದ್ಧಿ ಕಲಿಸು, ಇಷ್ಟೊಂದೆಲ್ಲ ಲೀನಿಯಂಟಾಗಿ ಇರ್ಬೇಡ ಅವ್ರ ಜೊತೆ ಅಂತ ಪ್ರತಿ ಸರಿ ನನಗೆ ಸಪೋರ್ಟ್ ಮಾಡಿ ಮಾತಾಡ್ತೀರಾ. ಸೊ ನೀವು ಈ ಥರ ಹರ್ಷದನ್ನ ಬೆಳೆಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮಾವ ತುಂಬ ಪಾಪ ಅನಿಸುತ್ತೆ ಒಂದೊಂದು ಸರಿ ಅಷ್ಟೇ.
ನಮ್ಮಿಬ್ಬರು ಪ್ರೀತಿ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾವ. ನನ್ನ ಸೊಸೆ ಅಂತ ಯಾವತ್ತೂ ನೀವು ಟ್ರೀಟ್ ಮಾಡೋದೇ ಇಲ್ಲ. ನನ್ನ ಸ್ವಂತ ಮಗಳ ಥರನೇ ನೋಡ್ಕೊತೀರಾ. ನನಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೈ ಡಿಯರೆಸ್ಟ್. ನಾನು ಯಾವಾಗಾದರೂ ಮನೆಗೆ ಬಂದಾಗ ಯು ಆಲ್ವೇಸ್ ಮೇಡ್ ಶೋರ್ ಐ ಆಮ್ ಓಕೆ ಆಟ್ ಯುವರ್ ಹೌಸ್. ನನ್ನ ಪ್ರತಿ ಸರಿ ಆರಾಮಾಗಿದೆಯಾ, ಕಂಫರ್ಟಬಲ್ ಆಗಿದೆಯಾ, ಓಕೆನಾ ಅಂತ ಕೇಳಿ ನೀನು ನನ್ನ ಅತ್ತಿಗೆ ಥರ ಅಲ್ಲ, ಸ್ವಂತ ಅಕ್ಕನ ಥರ ನೋಡ್ಕೊಂಡಿದ್ಯಾ. ಆ್ಯಂಡ್ ನೀನು ನನ್ನ ಕಾರ್ತಿ ಚಿಂಟು ಥರನೇ, ದಸ್ ನೋ ಡಿಫ್ರೆನ್ಸ್ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿರೋದಕ್ಕೆ, ನನಗೆ ತುಂಬ ಸಪೋರ್ಟಿವ್ ಆಗಿರೋದಕ್ಕೆ, ನನ್ನ ಪರ ಮಾತಾಡೋದಕ್ಕೆ. ಆ್ಯಂಡ್ ನನಗೆ ಯಾವಾಗಲೂ ಸ್ಟ್ರಾಂಗ್ ಆಗಿರೋದು ಹೇಳ್ತಾ ಇರ್ತೀಯ, ಇಲ್ಲ ಮಾತಾಡಬೇಕು, ನೀನು ಸೈಲೆಂಟ್ ಆಗಿರಬಾರ್ದು ಅಂತೆಲ್ಲ ಹೇಳ್ತಾನೆ ಇರ್ತೀಯ. ಸೊ ಥ್ಯಾಂಕ್ ಯು ನನ್ನ ಪರ ಯಾವಾಗಲೂ ಇರೋದಕ್ಕೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಮೈ ಡಿಯರೆಸ್ಟ್ ಮೈ ಲವ್ ಹರ್ಷಿತ್. ಐ ಲವ್ ಯು ಸೋ ಮಚ್. ಆ್ಯಂಡ್ ಇದೆಲ್ಲ ಆಗೋದಕ್ಕೆ ನಂಗೆ ಗೊತ್ತಿಲ್ಲ, ನಾನು ಕಾರಣನೋ ನೀನು ಕಾರಣನೋ ಗೊತ್ತಿಲ್ಲ. ಇಟ್ಸ್ ದ ಡೆಸ್ಟಿನಿ ಅಂತ ಅನಿಸುತ್ತೆ ನನಗೆ. It all happened at the right time, and it is just beautiful and amazing to find a person like you, and I'm marrying my best friend ಅಂತ ಹೇಳ್ಕೊಳೋದಕ್ಕೆ it is just wow ಅನ್ಸುತ್ತೆ ನನಗೆ. ನಾನು ನಿನಗಿಂತ ಬೆಟರ್ ಹುಡುಗನ ಯಾವತ್ತೂ ಹುಡ್ಕೋಕ್ಕಾಗ್ತಾನೆ ಇರಲಿಲ್ಲ ಅನಿಸುತ್ತೆ. ಅಷ್ಟು ಸಪೋರ್ಟಿವ್ ಆಗಿದೆಯಾ. ನನಗೆ ಏನೇ ಚಿಕ್ಕ ಇನ್ಸೆಕ್ಯೂರಿಟೀಸ್ ಇದ್ರೂ ಪ್ರತಿ ಸರಿ ನನಗೆ ಧೈರ್ಯ ಹೇಳ್ತೀಯ, ಡೋಂಟ್ ಕೇರ್ ಅಬೌಟ್ ಇಟ್ ಅಂತ ಹೇಳ್ತೀಯ. ನನಗೆ ನೀನು ಚೆನ್ನಾಗೇ ಇದೆಯಾ, ನೀನು ಇಂಡಿಪೆಂಡೆಂಟ್ ಆಗಿರಬೇಕು, ಎಲ್ಲ ಫೇಸ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ಯಾ. ನಾನು ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ ನಿನ್ನಿಂದಲೇ ಕಲ್ತಿದ್ದು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಟು ಬಿ ಯೋರ್ ಲೈಫ್ ಪಾರ್ಟ್ನರ್. ಐ ಲವ್ ಯು ಸೋ ಮಚ್. ಬನ್ನಿ ನಮ್ಮ ಅಮೃತಹಳ್ಳಿ ಭಾಷಣ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ತರುಣ್ ಅಂತೇಳಿ. ಚೆನ್ನಾಗಿದ್ದೀರಾ? ಸೂಪರ್. ಇವನು ಥ್ಯಾಂಕ್ ಯು. ಇವನು ನನ್ನ ಮಗ ಅವನು ಅಂದರೆ ನಮ್ಮ ಅಣ್ಣನ ಮಗ. ಸೂಪರ್. ನೆಕ್ಸ್ಟ್ ಆಗಿ ಜಾಯ್ನ್ ಆಗ್ಬಿಡ್ಲಿ. ಬುಲೆಟ್ ಐತಿ ನನ್ನ ಮೈಯಾಗ.
ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದ ಅನ್ಸೋರ್ ನಾವಾಗಿರ್ಬೇಕು. ಟೀ ಕೊಡ್ರಪ್ಪ. क्या बोले तू? ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಎಷ್ಟು ಪೋಗರ್ ಐತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಶೇಕ್ ಆಗೋಗ್ತ್ಯಾ. Keep
ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟಲ್ಲಿ ಕರಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯದ ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗ್ಲೂ ಬರೀ ಕಪ್ಪೈಸೇ ತಿನ್ನೋದು. ರಾಣಿಗೆಲ್ಲದ ಅರಮನೆಯಿಂದ ಹೂಗಿನ ಪಲ್ಲಕ್ಕಿ ತಂದೆ ಕಣೆ, ದರ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ. ಅಪ್ಪನೂ ನಾನೇ, ಪ್ರತಿ ಕ್ಷಣ ಪ್ರೀತಿಸೋ ಅಮ್ಮನೂ ನಾನೇ. ನನ್ನ ಕೊನೆ ಉಸಿರಿರೋವರೆಗೂ ಕಾಪಾಡ್ಕೊ. तू ही तो जन्नत मेरी, तू ही मेरा जुनून, तू ही तो मन्नत मेरी, तू ही रूह का सुकून, तू ही अखियों की ठंडक, तू ही दिल की है दस्तक। और कुछ ना जानू मैं, बस इतना ही जानू तुझ में रब दिखता है यारा। मैं क्या करूं तुझ में रब दिखता है यारा। मैं क्या करूं सजदे सर झुकता है यारा। मैं क्या
ಸೈಯತನ ಸಾಗೆಲೆ ಜೊಲಿ ಜೊಲಿ ಜೋಕು ಜೊಲಿ ನೆರಳ ಸಾಕೋ ಐದನ್ ಮಾತು ಕೇಳಲೆ ಎಪ್ಪ ಮೊನ್ನೆವರೆಗೂ ನಾನು ಬರೀ ಕುರಿ ಗಾಯ ಕುರುಬ ಎಮ್ಮೊ ನೆನ್ನೆಯಾದ ನಿನ್ನ ಪ್ರೀತಿ ನಾನು ಹಳಬ ಕಾರಮ್ಮಿ ನಡಿ ನಡಿ ಮನಿ ಕಡಿ ಸೊತ್ತು ಸೊತ್ತು ವಾರ 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 ಬಿಂದಿಗೆಯ ಮಾರತೋರೆ ಕಾರಣ ಕುರುಬನ ರಣ್ಣ ಕೋಟಿ ಕೋಟಿ ಸೊ ನೋಡಿದ್ರಲ್ವಾ ಸಂಗೀತ ಹೇಗಿತ್ತು ಅಂತ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸಿರ್ತೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೂ ಮುಗ್ದಿಲ್ಲ ಆ್ಯಕ್ಚುಲಿ, ಬಟ್ ಈ ವಿಡಿಯೋ ತುಂಬ ದೊಡ್ಡದಾಗಿದೆ ಅನಿಸುತ್ತೆ. ಪ್ಲಸ್ ಕಾಪಿರೈಟ್ ಆ್ಯಕ್ಟ್ ಬೇರೆ ಬೀಳ್ಬೋದು ಅನಿಸುತ್ತೆ. ಬಟ್ ಸ್ಟಿಲ್ ಹಾಕ್ತೀನಿ ಯೂಟ್ಯೂಬ್ನಲ್ಲಿ, ಏನಾಗುತ್ತೋ ನೋಡೋಣ. ಓಕೆ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ವ್ಲಾಗ್ ಬರೋವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್. ಥ್ಯಾಂಕ್ ಯು.